ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮನೆಯೆಲ್ಲ ಕ್ಲೀನ್ ಆಯಿತು, ನಾನು ಫ್ರೆಶ್ ಆಗಿದ್ದೀನಿ, ಪೂಜೆ ಕೂಡ ಮಾಡಿದ್ದಾಯಿತು. ಈಗ ಬನ್ನಿ ನಾಷ್ಟಕ್ಕೆ ಏನೇನು ಮಾಡಿದ್ದೀನಿ ಅನ್ನೋದು ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಸೊ ನಾಷ್ಟಕ್ಕೆ ಬಂದ್ಬಿಟ್ಟು ವೈಟ್ದು ಕಾಬಲ್ ಚೆನ್ನಾಗಿ ಬರುತ್ತಲ್ಲ, ಸೊ ಅದಾಕಿ ಗಣೇಶ ಹಬ್ಬಕ್ಕೆಲ್ಲ ಮಾಡ್ತಾರೆ ಕಳ್ಳೆ ಉಸ್ಲಿ ಅಂತ. ಸೊ ಅದೇ ಥರ ಮಾಡಿದ್ದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ನಾಷ್ಟಕ್ಕೆ ಬಂದು ಹುಳಿಯನ್ನು ಮಾಡಿದ್ದೆ. ನಮ್ಮ ಮನೆಯವರು ಹುಳಿಯನ್ನು ತಿನ್ನಬೇಕು ಅಂತ ಅನಿಸ್ತಿದೆ ಅಂತ ಅಂದರು. ಸೊ ಹಾಗಾಗಿ ಹುಳಿಯನ್ನು ಮಾಡಿದೆ. ಇದು ಬರೀ ಎಣ್ಣೆಯಲ್ಲೇ ಮಾಡಬೇಕು ಫ್ರೆಂಡ್ಸ್. ಎಣ್ಣೆ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ. ಆಮೇಲೆ ಇದನ್ನು ಬಂದು ರೇಷನ್ ಅಕ್ಕಿಯಲ್ಲಿ ಮಾಡಬೇಕು. ನಾನು ಸೋನಾ ಮಸೂರಿ ಅಕ್ಕಿಯಲ್ಲಿ ಮಾಡಿಕೊಂಡೆ. ಸೊ ಅದನ್ನು ಚೆನ್ನಾಗಿತ್ತು, ತುಂಬ ಚೆನ್ನಾಗಿರುತ್ತೆ. ಇದು ಹುಳಿಯನ್ನು ಬಂದು ಹುಳಿ ಜಾಸ್ತಿ ಇರುತ್ತೆ. ಆಮೇಲೆ ನನಗೆ ನಾಷ್ಟಕ್ಕೆ ಗಂಜಿ ಬೇಕಲ್ಲ, ಸೊ ಗಂಜಿ ಕೂಡ ಮಾಡಿಕೊಂಡಿದ್ದೆ. ಇನ್ನೂ ಮಜ್ಜಿಗೆ ಮಿಕ್ಸ್ ಮಾಡಿರಲಿಲ್ಲ, ಸೊ ಮಿಕ್ಸಿಗೆ ಇಟ್ಟಿದ್ದೆ. ಹೀಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮಾಡಿಟ್ಬಿಟ್ರೆ ಆರೋದಕ್ಕೆ ಒಂದು ಅರ್ಧ ಅವರ್ ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಈಗ ಮಜ್ಜಿಗೆ ಕುಟ್ಕೊಂಡು ಹೊರಡೋಣ ಕೆಲಸಕ್ಕೆ. ಈಗ ತಾನೇ ಆಫೀಸ್ ಹತ್ರ ಬಂದಿದ್ದೀನಿ. ಈಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ. ಬಾಯಿ ಹುಣ್ಣಾಗಿತ್ತಲ್ಲ, ಸೊ ಅದು ವಾಸಿ ಆಯಿತು. ಈಗ ನೋಡಿ ಕಣ್ಣತ್ರ ಏನೋ ಆಗ್ಬಿಟ್ಟಿದೆ. ಸೊ ನೆನ್ನೆಯಿಂದ ಸೊ ಒಂದಾದ್ಮೇಲೆ ಒಂದು ಸಾಕಾಗ್ತಾ ಇದೆ. 2 ದಿನ ರಜೆ ತಗೊಂಡು 3ನೇ ದಿನ ಬಂದಿನ ಆಫೀಸ್ಗೆ ಫ್ರೆಶ್ ಆಗಿ. ಸೊ ತುಂಬ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಬೆಳಗ್ಗೆನೇ ನಾನು ಗಂಜಿ ಕುಡ್ಕೊಂಡು ಬಂದುಬಿಡ್ತೀನಿ, ನಾಷ್ಟ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಕಾಬೂಲ್ ಚೆನ್ನಾಗಿ ಮಾಡಿದ್ದಾನೆ, ಅಂದರೆ ಕಳ್ಳೆ ಉಸ್ಲಿ. ಸೊ ಅದು ನನಗಂತೂ ತುಂಬ ಇಷ್ಟ ಆಯಿತು. ಆಫೀಸ್ಗೆ ತಂದಿದ್ದು ತಿನ್ನೋಣ ಅಂತ. ಈಗ ಟೈಮ್ ಬಂದು 10:30 ಆಗಿದೆ. ಸೊ ಕಾಬೂಲ್ ಚೆನ್ನಾಗಿ ತಿಂತಾಯಿದ್ದೀನಿ, ತುಂಬ ಚೆನ್ನಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಇನ್ನೊಂದ್ಸತಿ ಮಾಡ್ತೀನಿ, ಅವಾಗ ಶೇರ್ ಮಾಡ್ಕೊಳ್ತೀನಿ. ಮತ್ತು ಹಾಗೆ ನನ್ನ ಕೊಲಿಗೊಬ್ಬರು ದಾಳಿಂಬೆ ಹಣ್ಣು ತಂದಿದ್ರು. ಸೊ ಅದನ್ನು ಕೂಡ ತಿಂತಿದ್ದೀನಿ. ಆಮೇಲೆ ಟೀಗೆ ಹೋದ್ವಿ ಎಲ್ಲರೂ. ಟೀಯಿಂದ ಬಂದು ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡಿ ಆಮೇಲೆ ಊಟ ಸ್ಟಾರ್ಟ್ ಮಾಡ್ಕೊಂಡ್ವಿ. ಊಟ ಕೂಡ ಮುಗಿಸಿ ಆಮೇಲೆ ಕೆಲಸ ಮಾಡ್ತಿರ್ಬೇಕಾದ್ರೆ ಆಫೀಸ್ ಕಡೆಯಿಂದನೇ ಎಲ್ಲರಿಗೂ ಐಸ್ ಕ್ರೀಮ್ ಸ್ಪಾನ್ಸರ್ ಮಾಡಿದ್ರು. ಸೊ ಹಾಗಾಗಿ ಐಸ್ ಕ್ರೀಮ್ ತಿಂತಿದ್ದೆ. ಇದು ಬಂದು ನಾನು 5 ರೂಪಾಯಿದು ಐಸ್ ಕ್ರೀಮ್ ತಿಂತೀನಲ್ವ ಫ್ರೆಂಡ್ಸ್, ಸೇಮ್ ಫ್ಲೇವರೇ. ನನಗೆ ಬಂದು ಚಾಕ್ಲೇಟ್ ಬಂದಿತ್ತು. ಸೊ ನನಗೆ ಅದು ಇಷ್ಟ ಇಲ್ಲ ಅಂದ್ಬಿಟ್ಟು ನನ್ನ ಕೊಲಿಗೆ ಅದನ್ನು ಇಸ್ಕೊಂಡು ಪಾಪ ಅವ್ರಿಗೆ ಬಂದಿದ್ದು ನನಗೆ ಕೊಟ್ಟರು, ನನಗೆ ಅದು ಇಷ್ಟ ಅಂತ. ಸೊ ಅದನ್ನು ತಿಂತಾಯಿದ್ದೀನಿ. ಬಟ್ 5 ರೂಪಾಯಿದು ತುಂಬ ಟೇಸ್ಟ್ ಇರುತ್ತೆ. ಇದು ದೊಡ್ಡ ಐಸ್ ಕ್ರೀಮ್ ಏನೂ ಅಷ್ಟೇ ಟೇಸ್ಟ್ ಇಲ್ಲ. ಇನ್ನೇನು ಮಾಡೋದು, ವೇಸ್ಟ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ತಿಂದ್ಕೊಂಡೆ. ಆಮೇಲೆ ಮಾವಿನಕಾಯಿ ಕೂಡ ಕಟ್ ಮಾಡಿ ಎಲ್ಲರಿಗೂ ಕೊಟ್ಟು ನಾನು ಕೂಡ ತಿಂತಾಯಿದ್ದೀನಿ. ಮಾವಿನಕಾಯಿ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮಲ್ಲಿಕಾ ಅಂತೂ ಸಿಕ್ಕಾಪಟ್ಟೆ ತಿಂದ್ಬಿಟ್ಟಿದ್ದೀನಿ ಈ ವರ್ಷ. ಮ್ಯಾಂಗೋಗಳಲ್ಲಿ ಸ್ವೀಟ್ ಇರೋದಂದರೆ ಮಲ್ಲಿಕಾ. ಸೊ ಫ್ರೆಂಡ್ಸ್, ಲಂಚ್ ಆದಮೇಲೆ ಈಗಲೇ ವ್ಲಾಗ್ ಮಾಡ್ತಿರೋದು. ಬೆಳಗ್ಗೆಯಿಂದ ಮೂಡೇ ಇಲ್ಲ, ಯಾಕಂದರೆ ಬೆಳಗ್ಗೆನೇ ಸಿಮ್ ಬ್ಲಾಕ್ ಆಗೋಯಿತು. ಸೊ ನನ್ನ ಪರ್ಸ್ನಲ್ ಸಿಮ್ಗೆ, ಅಂದರೆ ಆಫೀಸ್ ಪರ್ಸ್ನಲ್ ಸಿಮ್ಗೆ ರೀಚಾರ್ಜ್ ಮಾಡಿಸ್ಕೊಂಡೆ. ಬೆಳಗ್ಗೆನೇ 200 ರೂಪಾಯಿ ಹೋಯಿತು. ಸೊ ಅದು ಮೂಡ್ ಆಫ್ ಆಗೋಯಿತು. ಸೊ ದುಡ್ಡು ಖರ್ಚು ಮಾಡಬೇಕಂದ್ರೆ ಆಗೋದಿಲ್ಲ. ಸೊ ಬೆಳಗ್ಗೆ 200 ರೂಪಾಯಿ ಹೊಟ್ಟೋಯ್ತಲ್ಲ, ರೀಚಾರ್ಜ್ ಮಾಡಿಸ್ಕೊಂಡಿದ್ದು, ಅದೇ ಮೂಡ ಬೇಜಾರಾಗೋಯಿತು. ಸೊ ಹಾಗಾಗಿ ವಿಡಿಯೋ ಏನು ಮಾಡೋದಕ್ಕೆ ಆಗಲಿಲ್ಲ. ಸೊ ಈಗ ಟೈಮ್ ಬಂದು ಸೊ ಫ್ರೆಂಡ್ಸ್, ಅದು ಬೆಳಗ್ಗೆನೇ 200 ರೂಪಾಯಿ ರೀಚಾರ್ಜ್ ಹೊಟ್ಟೋಯ್ತು ಅಂತ. ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು. ಮೊನ್ನೆ ತಾನೇ ನಂದು ಪರ್ಸ್ನಲ್ ಸಿಮ್ಗೆ 1 ವರ್ಷಕ್ಕೆ ರೀಚಾರ್ಜ್ ಮಾಡಿಸ್ಕೊಂಡೆ 3,500. ಸೊ ಅದು ಒಂದು ಕಡೆ ಅಂದರೆ, ಇದು ಮತ್ತೆ ರೀಚಾರ್ಜು 3 ಸಿಮ್ ಇದೆ ನನ್ನ ಹತ್ರ ಟೋಟಲ್ಲು. ಸೊ ಮಂತ್ಲಿ ಇದಕ್ಕೂ ಮಾಡಿಸ್ಬೇಕಂದ್ರೆ ಬೇಜಾರಾಗುತ್ತೆ. ಯಾಕೆಲ್ಲ ಅದಕ್ಕೂ ಮಾಡ್ಕೊಂಡು ಕುತ್ಕೊಳ್ಳೋದು ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಈಗ ಟೀ ಟೈಮ್, ಎಲ್ಲರೂ ಬ್ರೇಕ್ ಹೋಗಿದ್ದಾರೆ, ನಾವು ಮಾವಿನ ಕಟ್ ಮಾಡ್ಕೊಂಡು ತಿನ್ನೋಣ. ಸೊ ಫ್ರೆಂಡ್ಸ್, ಈಗ ತಾನೇ ಗಾಡಿ ಹತ್ರ ಬಂದಿದ್ದೀನಿ. ಪೆಟ್ರೋಲ್ ಖಾಲಿ ಆಗಿದೆ ಗಾಡಿಯಲ್ಲಿ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಬನ್ನಿ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆಗೆ ಹೋಗೋಣ. ಸೊ ಫ್ರೆಂಡ್ಸ್, ಮನೆಗೆ ಹೋದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಇದು ಕೌಜಲಕ್ಕಿದು ಮೊಟ್ಟೆ ತರಿಸಿದ್ರು. ಸೊ ಅದನ್ನು ಈಗ ರಾತ್ರಿ ಮಾಡ್ಕೊಂಡಿಲ್ಲ ನಾನು. ಸೊ ನಾಳೆ ಮಾಡ್ಕೊಳ್ಳೋಣ ಅಂತ ಹಾಗೆ ಇಟ್ಟೆ. ಎಷ್ಟು ಚಿಕ್ಕದಾಗಿ ಎಷ್ಟು ಪುಟಾಣಿ ಆಗಿದೆ ನೋಡಿ. ಇದನ್ನು ಹಾಗೆ ಇದ್ರ ಜೊತೆ ಫಿಶ್ ಫ್ರೈ ಕೂಡ ತರಿಸಿದ್ರು. ಇದು ಮಸಾಲೆ ಎಲ್ಲ ಅವರೇ ಮಿಕ್ಸ್ ಮಾಡಿಕೊಟ್ಟಿರ್ತಾರೆ, ಜಸ್ಟ್ ನಾವು ಬೇಯಿಸ್ಕೊಂಡು ತಿನ್ನೋದು. ಆಮೇಲೆ ರಾತ್ರಿ ಊಟಕ್ಕೆ ಬಂದು ದೋಸೆ ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.